ಗಣಿ ವರದಿ ನೀಡಿ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಸೃಷ್ಟಿಸಿದ್ದ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಈಗ ಮತ್ತೊಮ್ಮೆ ಗುಡುಗಿದ್ದಾರೆ. ಗಣಿ ವರದಿ ಕುರಿತು ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕಿರುವ ಹೆಗ್ಡೆ, ಇಲ್ಲದ ಕಾನೂನು ಹೇಳಿ ಕಾಲದುಡ್ತಾ ಇರುವ ರಾಜ್ಯ ಸರ್ಕಾರಕ್ಕೆ ಧೈರ್ಯವಿದ್ರೆ ನಾನು ಕೊಟ್ಟ ವರದಿಯನ್ನ ತಿರಸ್ಕರಿಸಲಿ ಎಂದಿದ್ದಾರೆ. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಗಣಿ ವರದಿ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ವರದಿ ಕೊಟ್ಟ 3 ತಿಂಗಳಲ್ಲಿ ಕಾನೂನಿನ ಪ್ರಕಾರ ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಬೇಕು, ಇಲ್ಲವೇ ತಿರಸ್ಕರಿಸಬೇಕಾಗುತ್ತೆ. ಈ 2 ಕ್ರಮಗಳಿಂದ ನುಣುಚಿಕೊಂಡಿರುವ ರಾಜ್ಯ ಸರ್ಕಾರ ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿ ಸಲಹೆ ಕೇಳಿ ಪುನಃ ಲೋಕಾಯುಕ್ತಕ್ಕೆ ಕಳುಹಿಸಿದೆ. ಸರ್ಕಾರದ ಆಕ್ಷೇಪಗಳಿಗೆ ಹೆಗ್ಡೆ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಶ್ನೆ: ವರದಿಯಲ್ಲಿ ಸಹಜ ನ್ಯಾಯವನ್ನ ಉಲ್ಲಂಘಿಸಲಾಗಿದೆಯೇ? ಹೆಗ್ಡೆ ಉತ್ತರ: ಈ ವರದಿ ಕೇವಲ ಪ್ರಾಥಮಿಕ ತನಿಖೆಯಾಗಿದೆ. ಕರ್ನಾಟಕ ಹೈಕೋರ್ಟ್ ಒಂದರ ತೀರ್ಪಿನ ಪ್ರಕಾರ ಪ್ರಾಥಮಿಕ ತನಿಖೆ ಸಂದರ್ಭದಲ್ಲಿ ಸಹಜ ನ್ಯಾಯ ಪಾಲಿಸುವ ಬಗ್ಗೆ ವರದಿ ಆರಂಭದಲ್ಲಿ ಇದಕ್ಕೆ ಉತ್ತರ ನೀಡಿದ್ದೇನೆ. ರಾಜಕಾರಣಿಗಳು ಅದನ್ನ ಓದಿಕೊಳ್ಳಲಿ. ರಾಜ್ಯ ಸರ್ಕಾರದ ಪ್ರಶ್ನೆ: ಸಿಎಂ ಮಂತ್ರಿಗಳನ್ನ ತೆಗೆಯಿರಿ ಎಂದದ್ದು ಸರಿಯೇ? ಹೆಗ್ಡೆ ಉತ್ತರ: ಸಿಎಂ ಅಥವಾ ಮಂತ್ರಿಗಳನ್ನ ತೆಗೆಯಿರಿ ಎಂದು ನಾನು ಎಲ್ಲೂ ಆದೇಶ ಮಾಡಿಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಶಿಫಾರಸು ಮಾಡಿದ್ದೇನೆ. ಅಲ್ಲದೆ ರಾಜ್ಯ ಸರ್ಕಾರ ಪ್ರಕರಣವನ್ನ ಲೋಕಾಯುಕ್ತಕ್ಕೆ ವಹಿಸುವಾಗ ಅಧಿಕಾರಿಗಳು ತಪ್ಪಿತಸ್ಥ ಮಂತ್ರಿಗಳ ಅಪರಾಧಗಳನ್ನ ಗುರುತಿಸಿ ಅಂತ ಗೆಜೆಟ್ನಲ್ಲೇ ತಿಳಿಸಿದೆ. ರಾಜ್ಯ ಸರ್ಕಾರದ ಪ್ರಶ್ನೆ: ಸಂವಿಧಾನದ ಕಲಂ 164 ಮತ್ತು 191 ಪಾಲಿಸಲಾಗಿದೆಯೇ? ಹೆಗ್ಡೆ ಉತ್ತರ: ನಾನೊಬ್ಬ ನಿವೃತ್ತ ಜಡ್ಜ್. ನನಗೆ ಕಾನೂನಿನ ಅರಿವಿದ್ದು ವರದಿ ಕೊಡುವಾಗ ಎಲ್ಲಾ ಕಲಂಗಳು, ನಿಯಮಗಳನ್ನ ಪಾಲಿಸಿದ್ದೇನೆ. ರಾಜ್ಯ ಸರ್ಕಾರದ ಪ್ರಶ್ನೆ: ವರದಿಯಲ್ಲಿ ಅಧಿಕಾರಿಗಳ ಹೆಸರುಗಳನ್ನೇ ಉಲ್ಲೇಖಿಸಿಲ್ಲ. ಹೆಗ್ಡೆ ಉತ್ತರ: ತಪ್ಪು ಮಾಡಿದ ಹಾಗೂ ಪಟ್ಟಿ ಮಾಡಿದ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಿದ್ದೇನೆ. ತಪ್ಪು ಮಾಡಿದ ಅಧಿಕಾರಿಗಳಲ್ಲಿ ಯಾರೂ ಕೂಡ ನನ್ನ ಸಂಬಂಧಿಗಳು ಇಲ್ಲ. ಸರ್ಕಾರ ಕಾಲದುಡುವ ತಂತ್ರಕ್ಕೆ ಶರಣಾಗಿದೆ ಅಂತ ಆರೋಪಿಸಿರುವ ಹೆಗ್ಡೆ, ಧೈರ್ಯವಿದ್ರೆ ವರದಿ ತಿರಸ್ಕರಿಸಿ ಪರಿಣಾಮಗಳನ್ನ ಎದುರಿಸಲಿ ಅಂತ ಗುಡುಗಿದ್ರು. ಪ್ರತಿಯೊಬ್ಬ ವ್ಯಕ್ತಿ ವಿಚಾರದಲ್ಲೂ ಕೂಡ ಬರೀ ರೆಕಮೆಂಡೇಶನ್ ಮಾತ್ರ ಮಾಡಿದ್ದೇನೆ. ಹಿಂದೆ ಕೆಲವು ವಿಚಾರದಲ್ಲಿ ಅವರನ್ನು ರಿಜೆಕ್ಟ್ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಿಜವಾದ ಧೈರ್ಯ ಇದ್ರೆ ನನ್ನ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಬಹುದಿತ್ತು. ಆದರೆ ಅದರ ಪ್ರತಿಕ್ರಿಯೆ ಏನೋ ಬೇರೆ ಆಗಬಹುದು ಅನ್ನೋ ಕಾರಣಕ್ಕೆ ಈಗ ಇದನ್ನ ಸ್ವಲ್ಪ ಮುಂದಕ್ಕೆ ತಳ್ಳೋಣ ಅನ್ನೋ ಕಾರಣಕ್ಕೆ ಇನ್ನೊಬ್ಬರ ಮುಂದೆ ವಿಚಾರಣೆಗೆ ಇಡೋಣ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ. ಒಟ್ನಲ್ಲಿ ಗಣಿ ವರದಿಯಿಂದ ಇಕ್ಕಟ್ಟಿನಲ್ಲಿ ಸಿಲುಕಿರುವ ರಾಜ್ಯ ಸರ್ಕಾರ ಕ್ಷುಲ್ಲಕ ಪ್ರಶ್ನೆಗಳನ್ನ ಮುಂದಿಟ್ಟು ಅವಲಕ್ಷಣ ಎನಿಸಿಕೊಂಡಿದೆ. ಇನ್ನು ಸೆಕ್ಷನ್ ಕಲಂ ಅಂತ ಪ್ರಶ್ನೆಗಳನ್ನೆತ್ತಿರುವ ಕಾನೂನು ಸಚಿವ ಸುರೇಶ್ ಕುಮಾರ್ ಕೂಡ ಎಲ್ಲಾ ರಾಜಕಾರಣಿಗಳಂತೆ ವರದಿಯನ್ನ ಅಭ್ಯಾಸ ಮಾಡದೆ ಕಾನೂನು ಜ್ಞಾನ ಪ್ರದರ್ಶಿಸಿದ್ರ ಅನ್ನೋ ಅನುಮಾನಗಳು ಕಾಡತೊಡಗಿವೆ. ಸಿ ಮಂಜುನಾಥ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24.